ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗಿದ್ರಿ? ಸುಂದರ ಕೆಲಸಕ್ಕೆ ಪ್ರದರ್ಶನಗಳವ್ರು ಇದ್ದೀರಾ, ಸ್ಪರ್ಧೆ ಮಾಡೋರು ಇದ್ದೀರಾ. ಸೌಂದರ್ಯ ಬೇಕು, ಹೌದು, ಮನುಷ್ಯ ಸಮಾಧಾನಕ್ಕಾಗಿ ಬೇಕಿಲ್ಲ ಅಂತಲ್ಲ. ಆದರೆ ಒಡೆಯುವಂಥದ್ದು ಏನಿದು ನೆಪದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಒಳಾಂಗಣ ನವೀಕರಣ, ಶೌಚಾಲಯ, ಕೊಠಡಿಯ ನೆಲ, ಗೋಡೆಗಳ ವಿನ್ಯಾಸ, ಸೀಲಿಂಗ್, ಗೋಡೆಗಳಿಗೆ ಬಣ್ಣ, ವಿರಾಮ ಕೊಠಡಿ, ಸಂದರ್ಶಕರ ಕೊಠಡಿ, ಆಸನ ಸೇರಿದಂತೆ ಎಲ್ಲದಕ್ಕೂ ಆಯುಷ್ ಆರಾಮಿ ರಂಗ ನೀಡಲಿದ್ದಾರೆ. ಆಯುಷ್ ಆರಾಮಿ ಆರಾಮಾಗಿ ಬಂದ್ಕೊತು. ಹೌದು, ಆಯುಷ್ ಆರಾಮಿ ಜೀವನ ಅಂತಲ್ಲ. ಎಲ್ಲರೂ ಇದೇ ರೀತಿ ಬಯಸಿದ್ರೆ ಈ ದೇಶ ಈ ಹಂತಕ್ಕೆ ಬರ್ತಿರಲಿಲ್ಲ. ಅನೇಕ ಆಡಳಿತಗಾರರು ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಶಾಸ್ತ್ರಿಯವರನ್ನ, ಗಾಂಧಿಯವರು, ಇವೆಲ್ಲ ನೆನಪಿಸ್ಕೊಳ್ಬೇಕಾಗಿದೆ. ಜಾಮ್ದಾರ್ ಇವತ್ತು ನೆನಪಾಗ್ತಾರೆ ನಮಗೆ. ಒಬ್ಬ ಒಳ್ಳೆಯ ಡಿ ಸಿ ಆಗಿ ಹೋದಂಥವ್ರು ಬಾಗಿಲು ಕಟ್ಟು ದೊಡ್ಡ ಪ್ರಾಮಾಣಿಕ ಪ್ರಯತ್ನ ಮಾಡಿದವರು. ಯಾವ ರೀತಿ ಇವತ್ತು ಸಾಮಾನ್ಯ ಬದುಕನ್ನು ಮಾಡ್ತಾ ಇದ್ದಾರೆ. ಇವ್ರಿಗೇನು ರೀ ದಾಡಿ, ಜನರ ದುಡ್ಡು ತೊಗೊಂಡು ಎತ್ತಿದ್ದು ಖರ್ಚು ಮಾಡ್ತಾ ಇದ್ದಾರೆ. ಜನಸಾಮಾನ್ಯ ಮಾತಾಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಪತ್ರಿಕೆಯಲ್ಲಿ ಬಂದ ವರದಿಯನ್ನು ಅನೇಕರು ಮಾತಾಡ್ತಿದ್ದಾರೆ, ಟೀಕೆ ಮಾಡ್ತಾರೆ. 8 ವರ್ಷದವ್ರು ಇವರು ಅಂತ ತಿಳ್ಕೋಬೇಕು. ಇವರೆಲ್ಲ ಮಿನಿಸ್ಟರ್ ಆಗುವಂಥವ್ರು ಈ 10 ಜನನೋ 20 ಜನನೋ ಗೊತ್ತಿಲ್ಲ. ಈಗಂತೂ 10ಕ್ಕೂ ಹೆಚ್ಚು ಅದನ್ನು ಅಂತ ಹೇಳ್ತಾ ಇದ್ದಾರೆ. 10ಕ್ಕೂ ಹೆಚ್ಚು ಸಚಿವರು ಈ ಕೊಠಡಿಗಳ ನವೀಕರಣ ಮಾಡ್ತಾ ಇದ್ದಾರೆ, ಮತ್ತೊಂದು ಮಾಡ್ತಾ ಇದ್ದಾರೆ ಅಂತೇಳಿ. ಇದು ತಪ್ಪು, ನಿಶ್ಚಿತವಾಗಿ ತಪ್ಪಿದ್ದು ಹೇಳೋ ಪ್ರಯತ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಜನಸಾಮಾನ್ಯ ಮಾತಾಡೋದು ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಯಾವ ಸಚಿವರು ಯಾರು ಏನು ಅವರು ಹೇಳ್ತಾ ಇದ್ದೀವಿ. ಇನ್ನೊಂದು ತೊಳಸೋರಿಗೆ ಎಂಟ್ರಿ ಆಗೋ ಮುಂದೆ ಹೋಮ ಆಗಿ ಮಹಾವಣಿಗಳನ್ನು ಮಾಡಲಿ, ಪೂಜೆ ಪುರಸ್ಕಾರ ಮಾಡಿ, ನಿಮ್ಮ ನಂಬಿಕೆ ಐತಿ ಮಾಡಿರಿ. ಆದರೆ ಈ ಕಟ್ಟಡ ಹೊಡೆಯುವಂಥ ಕೆಲಸ, ನವೀಕರಣ ನೆಪದಲ್ಲಿ ಕೋಟಿಗಳಿಗೆ ಖರ್ಚು ಕೊಡುವಂಥದ್ದು ನಿಮಗೆ ಯಾರು ಅಧಿಕಾರ ಕೊಟ್ಟರು? ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಒಳ್ಳೆ ಆಡಳಿತ ಕೊಡಲಿ, ಭ್ರಷ್ಟಾಚಾರ ರಹಿತವಾದ ಆಡಳಿತ ಕೊಡಲಿ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿ. ಇಲ್ಲಿ ನೌಕರಿಗಳಿಲ್ಲ, ಉದ್ಯೋಗಗಳಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. BJP ಟೀಕೆ ಮಾಡುವಂಥ ಕಾಂಗ್ರೆಸ್ಸಿಗರು ಮಾಡ್ತಾ ಇರೋದೇನೋ. BJP ಟೀಕಾ ಮಾಡ್ತೀರಿ, ಮಾಡ್ರಿ ಇಲ್ಲ ಅಂತಲ್ಲ. ಮೋದಿಯವ್ರು ತಪ್ಪು ಮಾಡಿ ಟೀಕಾ ಮಾಡಿರಿ. ಆದರೆ ನೀವು ಸರಿ ಇರಬೇಕಲ್ಲ. ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನು ವಿಚಾರ ಮಾಡ್ತಾ ಇದ್ದೀರಿ? ರೈತರಿಗೆ ಮಾರ್ಕೆಟ್ ಮಾಡೋದ್ರಾಗ ಏನು ವಿಚಾರ ಮಾಡ್ತಾ ಇದ್ದೀರಿ? ರೈತರಿಗೆ ಮಾರ್ಕೆಟ್ ಇಲ್ಲ. ಇವತ್ತು ರೈತರಿಗೆ ಮಾರ್ಕೆಟ್ ಮಾಡಿ ಕೊಡ್ರಿ. ಇವತ್ತು ಪ್ರತಿ ಹೊಲಕ್ಕೂ ನೀರು ಮುಟ್ಟುವಂಥ ಕೆಲಸ ಮಾಡಿರಿ. ಈ ದೇಶ ಅಭಿವೃದ್ಧಿಯಾಗಿ ಹೋಗ್ತದ. ಇವತ್ತು ಪ್ರತಿ ಹಳ್ಳಿಯಲ್ಲೂ ಸಹಿತ ಅಲ್ಲಿಯ ಕೈಗಾರಿಕೆಗಳು, ಈ ನೇಕಾರಿಕೆ ಇರಲಿ, ಮತ್ತೊಂದಿರಲಿ, ಮುಗಿದು ಬೆಳೆಸಿದ್ರೆ ನಾವು ಸ್ವಂತ ಕಾಲ ನಿಲ್ಲುವಂಥ ವಿಚಾರ ಆಗ್ತವೆ ಈ ದೇಶಕ್ಕೆ, ಈ ನಾಡಿಗೆ. ಇದ್ರಗಳ ಚಿಂತನೆ ಇಲ್ಲ ನಿಮ್ಮದು. ನಿಮ್ಮ ಚಿಂತನೆ ನವೀಕರಣ. ಯಾವ ಒಬ್ಬ ವಾಸ್ತು ಮನುಷ್ಯ ಹೇಳ್ತಾನೆ, ಈ ಕಾಡಿದ್ರೆ ಮತ್ತೆ ಆರಿಸಿ ಬರೀದ್ರಿ, ಆಯ್ಕೆ ಆ ಕಾಡಿದ್ರೆ ಇಲ್ಲಿ ಆಗ್ತದೆ. ಏನು ರೀ ಇವೆಲ್ಲ 21ನೇ ಶತಮಾನದಲ್ಲಿ ವೈಜ್ಞಾನಿಕವಾಗಿ ಇವತ್ತು ಬಂದು ನಿಂತಿದ್ದೀವಿ. ಇಂಥ ಸಂದರ್ಭದಲ್ಲೇ ನಮ್ಮ ಜನಕ್ಕೆ ಏನು ಮಾಡಬೇಕು, ಎಷ್ಟು ಒಳ್ಳೇದಾಗಬೇಕು. ಹೌದು, ಜನ ಬಂದಾಗ ಕೂಡಲಿಕ್ಕೆ ಆಸನ ಬೇಕು, ಮತ್ತೆ ನಿಮಗೆ ಸಿಸ್ಟಮ್ ಬೇಕಲ್ಲ, ಎಲ್ಲದಾವು ಈಗಾಗಲೇ.